ವೀಕ್ಷಕರೇ, ರೈತರನ್ನ ದೇಶದ ಬೆನ್ನೆಲುಬು ಅಂತಾರೆ. ಅದು ನಿಜ ಕೂಡ ಹೌದು. ಆತ ಇಲ್ದಿದ್ರೆ ಜಗತ್ತನ್ನ ಕಲ್ಪಿಸಿಕೊಳ್ಳೋದು ಅಸಾಧ್ಯ. ಇವತ್ತು ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಅದೇ ಯಾಕೆ ನಮ್ಮ ರಾಜ್ಯದ ಒಡೆಯ ನೆಮ್ಮದಿಯಾಗಿ 3 ಹೊತ್ತು ಊಟ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅನ್ನದಾತ. ಅವರು ಮಾತ್ರವಲ್ಲ, ಪ್ರತಿಯೊಬ್ಬ ಪ್ರಜೆಯ ದಿನನಿತ್ಯದ ಊಟದ ಹಿಂದೆ ರೈತನ ಶ್ರಮವಿದೆ, ರೈತನ ಬೆವರಿನ ಹನಿ ಇದೆ. ಆದ್ರೆ ಅನ್ನದಾತನಿಗೆ ಆಗ್ತಿರುವ ಅನ್ಯಾಯ ಬೇರೆ ಯಾರಿಗೂ ಆಗ್ತಿಲ್ಲ. ಅಷ್ಟು ತಿಳುವಳಿಕೆ ಕೂಡ ಇರಲ್ಲ ಅಂತ ಅನ್ನದಾತರಿಗೆ ದಾರಿ ತೋರಿಸಲು ಅನೇಕ ರೈತ ಸಂಘಟನೆಗಳಿವೆ. ಅದರಲ್ಲಿ ಮುಂಚೂಣಿಯಲ್ಲಿರುವ ಸಂಘಟನೆಗಳಲ್ಲಿ ರೈತ ಪರ್ವ ಸಂಘಟನೆ ಕೂಡ ಒಂದು. ಹೌದು, ಇವರ ಹೆಸರು ಡಾಕ್ಟರ್ ಟಿ.ವಿ. ಅರುಣ್ ಕುಮಾರ್ ಗೌಡ. ರೈತ ಪರ್ವದ ರಾಜ್ಯಾಧ್ಯಕ್ಷ. ಮಣ್ಣಿನ ಮಕ್ಕಳಿಗೆ ಅನ್ಯಾಯವಾದಾಗ ಸಿಡಿದೇಳುವ ಮಣ್ಣಿನ ಮಗ. ಕೇವಲ ಪ್ರತಿಭಟನೆಗೆ ಮಾತ್ರ ಸೀಮಿತವಾಗದೆ ರೈತರಿಗೆ ಆಧುನಿಕ ಕೃಷಿ ಬಗ್ಗೆ ತಿಳುವಳಿಕೆ ಮೂಡಿಸುತ್ತಾ ಬರ್ತಿರುವ ರೈತ ಪರ್ವ ಸಂಘಟನೆಯ ಸಂಸ್ಥಾಪಕ. ಪ್ರಚಾರದ ಗೀಳಿಲ್ಲದೆ ಎಲೆಮರೆಯ ಕಾಯಿಯಂತೆ ರೈತರ ಏಳಿಗೆಗಾಗಿ ಶ್ರಮಿಸುತ್ತಾ ಬರುತ್ತಿರುವ ರೈತರ ಮಗ. ಹೀಗೆ ರೈತರ ಏಳಿಗೆಗಾಗಿ, ರೈತರ ಹಿತಾಸಕ್ತಿಗಾಗಿ ದುಡಿಯುತ್ತಾ ಬರ್ತಿರುವ ಟಿ.ವಿ. ಅರುಣ್ ಕುಮಾರ್ ಗೌಡ ಅವರಿಗೆ ಇಂದು ಹುಟ್ಟುಹಬ್ಬದ ಸಂಭ್ರಮ. ಎಸ್, ಸಿಂಪ್ಲಿಸಿಟಿ ಮೂಲಕ ಅನೇಕ ರೈತರಿಗೆ ದಾರಿದೀಪವಾಗಿರುವ ರೈತ ಪರ್ವ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅರುಣ್ ಕುಮಾರ್ ಗೌಡ ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮೈಸೂರಿನಲ್ಲಿರುವ ರೈತ ಪರ್ವ ಸಂಘಟನೆ ಕಚೇರಿಯಲ್ಲಿ ರೈತ ಪರ್ವ ಸಂಘಟನೆಯ ಪದಾಧಿಕಾರಿಗಳು ಕೇಕ್ ಕತ್ತರಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ರೈತ ಪರ್ವ ಸಂಘಟನೆ ರಾಜ್ಯಾಧ್ಯಕ್ಷರಾದ ನವೀನ್ ಕುಮಾರ್ ಅವರು ಡಾಕ್ಟರ್ ಟಿ.ವಿ. ಅರುಣ್ ಕುಮಾರ್ ಗೌಡ ಅವರನ್ನು ಸನ್ಮಾನಿಸಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ರು. ರೈತರ ಪರ ಹೋರಾಟ ಮಾಡುತ್ತಾ ಬರ್ತಿರುವ ನಿಮಗೆ ಆ ದೇವರು ಮತ್ತಷ್ಟು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ವಿಶ್ ಮಾಡಿದ್ರು. ಈ ವೇಳೆ ರೈತ ಪರ್ವ ಸಂಘಟನೆ ಪ್ರಧಾನ ಕಾರ್ಯದರ್ಶಿ ಉಮಾಪತಿ, ರಾಜ್ಯ ಕಾರ್ಯದರ್ಶಿ ಚಾಮರಾಜು ಮಂಡಕಳ್ಳಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಯರಾಮೇಗೌಡ, ನಂಜನಗೂಡು ತಾಲೂಕು ಅಧ್ಯಕ್ಷ ಕೃಷ್ಣ ನಾಯಕ್, ಹೆಚ್ಡಿಕೋಟೆ ತಾಲೂಕು ಯುವ ಅಧ್ಯಕ್ಷ ಸಿದ್ದಲಿಂಗೇಗೌಡ, ಸಾಲಿಗ್ರಾಮ ತಾಲೂಕು ಅಧ್ಯಕ್ಷ ಮಂಜು, ಮಹಿಳಾ ಕಾರ್ಯದರ್ಶಿ ಗೌರಮ್ಮ ಸೇರಿದಂತೆ ರೈತ ಪರ್ವ ಸಂಘಟನೆಯ ಸದಸ್ಯರು, ಪದಾಧಿಕಾರಿಗಳು ಉಪಸ್ಥಿತರಿದ್ದು ತಮ್ಮ ಸಂಘಟನೆಯ ಸಾರಥಿಗೆ ವಿಶ್ ಮಾಡಿದ್ರು. ಒಟ್ನಲ್ಲಿ ಮಣ್ಣಿನ ಮಗ ಅರುಣ್ ಕುಮಾರ್ ಗೌಡ ಅವರ ರೈತಪರ ಹೋರಾಟ ಮುಂದುವರೆಯಲಿ. ರೈತರ ಏಳಿಗೆಗಾಗಿ ದುಡಿಯಲು ಆ ಚಾಮುಂಡಿ ತಾಯಿ ಮತ್ತಷ್ಟು ಶಕ್ತಿ ಕೊಡಲಿ ಎಂಬುದೇ ನಮ್ಮ ವಾಹಿನಿಯ ಆಶಯ. ಮೈಸೂರಿನಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.